ನಮಸ್ಕಾರ ಸರ್. ನಮಸ್ಕಾರ ಸರ್. ನಾವು ಬಾಳಿಗೆ ಹಾರ್ಟಿಕಲ್ಚರ್ ನರ್ಸರಿಯಿಂದ ಇವರಿಗೆಲ್ಲ ಪ್ಲಾಂಟಿಂಗ್ ಮಟೀರಿಯಲ್ ಸಪ್ಲೈ ಮಾಡಿದ್ದೀವಿ. ಸೊ ಇವತ್ತೇನಂತಂದ್ರೆ ಇದು ಒಂದು 3 ವರ್ಷದ ಬೆಳೆ ಆಗೈತಿ. ಇವಾಗ ಫ್ರೂಟ್ನಿಂಗ್ ಎಲ್ಲ ಬಂದೈತೆ. ಸೊ ಇವರಿಗೆ ರೈತರ ಜೊತೆ ಮಾತಾಡ್ಸೋಣ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ನಂದಪ್ಪ. ಯಾರ್ದು ಪ್ಲಾಟ್ ಇದೆ? ಯಾರ್ದ್ರಿ ಸರ್ ಇದು? ದನ್ಪಾಲ್ ಸರ್ ಅಂತ ಹೇಳಿ. ದನ್ಪಾಲ್ ಸರ್. ಓಕೆ. ಇದು ಯಾವ ಬೆಳೆ ಮಾಡಿದ್ರಿ ಇಲ್ಲಿ? ಇದ್ರ ಮೊದಲ ಸೀತಾಫಲ ಹಚ್ಚಿವ್ರಿ. ಹಾಂ ರೀ. ಅದ್ರೊಳಗ 2 ಸಲ ಪೀಕ್ ತೊಗೊಂಡಿವ್ರಿ. ಚೆಂಡಿ ಹೂವ. ಸೀತಾಫಲ ಎಷ್ಟು ಫೂಟಿಗೆ ಹಚ್ಚಿರಿ ಇದನ್ನ? 6 ಫುಟ್ ರೀ. ಇಲ್ಲ, ಇದು 14 ಫೂಟ್. ಸಾಲಿಂದ ಸಾಲ 14 ಫುಟ್. ಆಗಿಂದ 8 ಫೂಟ್ ಮಾಡಿರಿ. ಓಕೆ. ಮತ್ತೆ 14 8 ಮಾಡಿರಿ. ಫಸ್ಟಿಗೆ ಇನ್ನು ಅಗಿ ಅಲ್ಲೇ ಎಲ್ಲಿ ತಗೊಂಡ್ರಿ ನೀವು? ಅದೇ ಬಾಳಿಗೇರಿ ಹಾರ್ಟಿಕಲ್ಚರ್ ನರ್ಸರಿಯಿಂದ ಅವ್ರಿಗೆ ಅಗಿ ಕೊಟ್ಟಿದ್ದೇವೆ ನಾವು. ಇಲ್ಲೇನಂತಂದ್ರೆ ಇವು ಹೊಲದಾಗ ಪಾಲ್ ವರ್ಕರ್ಸ್ ಅಂದ್ರೆ ಕೆಲಸ ಮಾಡ್ತಾರ ಅವ್ರು. ಸೊ ಹಿಂಗಾಗಿ ಏನಂತಂದ್ರೆ ಇದ್ರ ಫಾರ್ಮ್ ಓನರ್ ಏನದಾರ ಅಂತ ನಮ್ಮ ಫ್ರೆಂಡ್ ಅವರು ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾರೆ ಬೆಂಗಳೂರಲ್ಲಿ, ಅಭಿನಂದನ್ ಅಂತ ಹೇಳಿ. ಸೊ ಇದು ಏನಂತಂದ್ರೆ ಒಂದು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಮಾಡಿದೇವೆ ಇಲ್ಲಿ, ಸಮಗ್ರ ಮತ್ತು ಸಾವಯವ ಕೃಷಿ ಅಂತ ಹೇಳಿ. ಇದು ಏನಂತಂದ್ರೆ ಡ್ರೈಲ್ಯಾಂಡ್ ಹಾರ್ಟಿಕಲ್ಚರ್ ಕ್ರಾಪ್ ಸೀತಾಫಲ ಅಂದ್ರೆ ಮೇಜರ್ ಕ್ಯಾನ್ಸರ್ ಫ್ರೂಟ್ ಅಂತ ಹೇಳ್ತೇವೆ ಇದನ್ನ. ಮತ್ತೆ ಇನ್ನೊಂದು ಏನಂತಂದ್ರೆ ಇದು ವೆರೈಟಿ ಯಾವ್ದಂತಂದ್ರೆ NMK1 ಗೋಲ್ಡನ್ ಅಂತ ಹೇಳಿ. NMK1 ಗೋಲ್ಡನ್ ವೆರೈಟಿ ಅಂದ್ರೆ ಇದರ ನಂಬರ್ ಆಫ್ ಸೀಡ್ಸ್ ಕಮ್ಮಿ ಬರುತ್ತೆ. 7 ರಿಂದ 8 ಬೀಜ ಅಷ್ಟೇ ಬರ್ತಾವೆ. ಮತ್ತೆ ಇದ್ರ ಶೆಲ್ಫ್ ಲೈಫ್ ಬಂದ್ಬಿಟ್ಟು 5 ದಿನ, ಮಿನಿಮಮ್ 5 ರಿಂದ 6 ದಿನ ನಾವು ಅನ್ರೈಪನ್ ಸ್ಟೇಜ್ ನಾಗ ಹರಿದಿಟ್ರೆ ಅದು 5 ರಿಂದ 6 ದಿನ ಬರುತ್ತೆ. ಸೊ ಇದ್ರೊಳಗೆ ನೀವ್ ಏನೇನ್ ಅಂತರ ಬೆಳೆ ಮಾಡಿದ್ರಿ ಹಚ್ಚಿದ್ಮ್ಯಾಗ? ಶಾಂತಿ ಹೂವು ಮಾಡಿವ್ರಿ, ಸೇವಂತಿಗೆ ಹೂವು ಮಾಡಿರಿ, ಚೆಂಡಿ ಹೂವು ಮಾಡಿವ್ರಿ, ಚೆಂಡು ಹೂವು ಮಾಡಿರಿ. 3 ಸಲ ಬಂದವ್ರಿ ಹೂವು. 3 ಸಲ ತಗೊಂಡಿರಿ? 3 ಸಲ ತಗೊಂಡಿವ್ರಿ. ಓಕೆ. ಹೆಂಗ್ ನಿಮ್ಗೆ ಅಂತರ ಬೆಳೆ ಇದೆಲ್ಲ ಮಾಡಿದ್ಮ್ಯಾಗ ಖುಷಿ ಅನ್ಸತ್ತೋ ಇಲ್ಲೋ? ಇದು ಈಗ ಸೀತಾಫಲ ಗಿಡ ದೊಡ್ಡವಾಗಿಂದ ಏನು ಮಾಡಿಲ್ರಿ, ಆದ್ರೆ ಇವು ಚಲೋ ಅನ್ಸಿದ್ರಿ. ಒಳಗೆ ಅಂತರ ಬೆಳೆ ಒಳಗೆ ಏನ್ ನುಕ್ಸಾನ ಏನಾಗಿಲ್ಲ? ನಿಮ್ಗೆ ಸ್ಟಾರ್ಟಿಂಗ್ ಎಲ್ಲ ಚೆಂಡು ಹೂ ಬೆಳೆದಾಗ 100 ರೂಪಾಯಿ ಕೆಜಿ ತನೇನೋ ಮಾರಿದ್ರಿ ನೀವು? ಶಾಂತಿ ಹೂವು ಮಾರಿ, ಸೇವಂತಿಗೆ ಮಾರಿದ್ರಿ 100 ರೂಪಾಯಿ. ಮತ್ತೆ ಅದು 80 ರೂಪಾಯಿ ಚೆಂಡು ಹೂವು ಮಾರಿದ್ರಿ. 80 ರೂಪಾಯಿ. ಓಕೆ. ಲಾಸ್ಟ್ ಟೈಮ್ 2022 ಮಾಡಿರವಾಗ 22 23. ಓಕೆ. ಒಟ್ಟೆಲ್ಲ ನಿಮ್ಗೆ ಏನಂದ್ರೆ ಎಲ್ಲಾ ರೀತಿಯಿಂದ ಕರೆಕ್ಟ್ ಅನ್ಸೈತಿ ಇವಾಗ? ಮತ್ತೆ ಇದಕ್ಕೆ ನೀವು ಹೆಂಗ ಯಾವ ತರ ಬಂದವ್ರು ಟೆಕ್ನಿಕಲ್ ಗೈಡ್ಲೈನ್ಸ್ ಎಲ್ಲ ಕೊಟ್ಟಿದ್ದಾರೆ ನಿಮ್ಗೆ? ಸೀತಾಫಲಕ್ಕೆ ಚಾಟ್ನಿ ಗಿಟ್ನಿ ಮಾಡಕ್ಕೆಲ್ಲ ಲೇಬರ್ ಕಳ್ಸ್ಯಾರೇನ್ರಿ? ಕಳ್ಸ್ಯಾರ್ರಿ. ಚಟ್ನಿ ಎಲ್ಲ ಚಟ್ನಿ ಎಲ್ಲ ನಮ್ಮ ಲೇಬರ್ ಬಂದ್ ಮಾಡಿ ಹೋಗಿದ್ದಾರೆ. ಮತ್ತೆ ಗೊಬ್ಬರ ಯಾವ ತರ ಕೊಡ್ಬೇಕು ನಿಮ್ಗೆಲ್ಲ ಮಾಹಿತಿ ಕೊಟ್ಟಾರ. ಓಕೆ. ಆನ್ ಎವರೇಜ್ ಒಂದ್ ಗಿಡಕ್ಕೆ ಎಷ್ಟು ಕಾಯಿ ಇರ್ಬೋದ್ರಿ ಮಿನಿಮಮ್? ಒಂದ್ ಗಿಡಕ್ಕೆ 25-30 ತನ ಏರೋಜ್ ಅದ್ರಿ ಎವರೇಜ್ ಐತಿ. ಓಕೆ. ಎಷ್ಟು ಗಿಡ ಅದಾವ್ರಿ ಟೋಟಲ್ ಇವು ಗಿಡ? ಈ ಸದ್ದ 1200 ಗಿಡ ಅದ್ರಿ. 1200. ನಾವು ಈಗ ಏನಂತಾರ 1200 ಗಿಡ ಅಂತ ಹೇಳ್ತಾರ ಅವ್ರು. ಇದೊಂದೇನ 3 ಎಕರೆ ಪ್ಲಾಟ್ ಐತಿ. 3 ಎಕರೆ ನಾವೇನ್ ಮಾಡೋ 1000 ಗಿಡ ಅಂತ ತಗೊಂಡು 200-200 ಗಿಡ ಏನಂತಂದ್ರೆ ಅವು ಕಾಯಿ ಬಿಟ್ಟಿಲ್ಲ ಅಂತ ಅನ್ಕೊಂಡು ಆನ್ ಎವರೇಜ್ 1000 ಗಿಡಕ್ಕೆ ನಾವು 10 ಕೆಜಿ ಹಿಡ್ಕೊಂಡ್ರೆ 10 ಟನ್ ಮಾಲ್ ಆಯ್ತು ನಮ್ದು. 10 ಟನ್ ಮಾಲ್ ನಮಗ್ ಬರೀ 30 ರೂಪಾಯಿ ಕೆಜಿಗೆ ಮಾರಿದ್ರು 3 ಲಕ್ಷ ರೂಪಾಯಿ ಆಯ್ತು. ಬೇಡ 40 ರೂಪಾಯಿ ಮಾರಿದ್ರು 4 ಲಕ್ಷ ರೂಪಾಯಿ ಆಯ್ತು. ಯಾಕಂದ್ರೆ ಸೀತಾಫಲ ಏನಂತ ಲಾಸ್ಟ್ ಟೈಮ್ ಏನಾಯ್ತಂದ್ರೆ ಸ್ವಲ್ಪ ಕ್ಲೈಮೇಟ್ ಅಂದ್ರೆ ಕ್ಲೌಡಿ ವೆದರ್ ಇತ್ತು. ಇದು ಏನಂತಂದ್ರೆ ಫ್ಲವರಿಂಗ್ ಸ್ಟೇಜ್ ಒಳಗೆ ಏನಂತಂದ್ರೆ ಸ್ವಲ್ಪ ವೆದರ್ ಏನಂತಂದ್ರೆ ಕ್ಲೌಡಿ ಇರ್ಬೇಕು. 25 to 30 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇದ್ರೆ ಅಷ್ಟೇ ಫ್ಲವರಿಂಗ್ ಕರೆಕ್ಟ್ ಸೆಟ್ ಆಗುತ್ತೆ. ಇಲ್ಕಂದ್ರೆ ಏನಾಗ್ಬಿಡುತ್ತೆ ಎಲ್ಲ ಡ್ರಾಪ್ ಆಗಿಬಿಡುತ್ತೆ. ಈಗ 2 ಇಯರ್ಸ್ ಇಂದ ಏನಾಗತ್ತಂದ್ರ ನಮ್ಗೆ ವೆದರ್ ಕರೆಕ್ಟ್ ಆಗೈತಿ, ಮಳಿನೂ ಚಲೋ ಆಗತ್ತೈತಿ. ಹಂಗಾಗಿ ಏನಂತಂದ್ರೆ ಫ್ಲವರಿಂಗ್ ಸೆಟ್ ಎಲ್ಲಾ ಕಡೆ ಫ್ಲವರ್ ಸೆಟ್ ಆಗೈತಿ. ಯಾಕಂದ್ರೆ ಮಾರ್ಕೆಟ್ ನಿಗೆ ಒಮ್ಮೆ ನಮ್ ಫ್ರೂಟ್ಸ್ ಜಾಸ್ತಿ ಬರ್ತಂದ್ರೆ ಆಟೋಮೆಟಿಕ್ ರೇಟ್ ಡೌನ್ ಆಗುತ್ತೆ. ಸೊ ಹಂಗಾಗಿ ಲಾಸ್ಟ್ ಟೈಮ್ ಏನಂತಂದ್ರೆ ಸ್ವಲ್ಪ ಮಾರ್ಕೆಟ್ ವೇರಿಯೇಷನ್ ಆಯ್ತು. ಮತ್ತೆ ಸೀತಾಫಲ ಸಾಕಷ್ಟು ಜನ ಹೋಗಿ ತೆಗೆದ್ರು. ಮತ್ತೆ ಇನ್ನೊಂದೇನಂದ್ರೆ ಒಳಗ ಫ್ರೂಟ್ ಬೋರರ್ ಆಗತ್ತೆ, ಹುಳ ಆಗತ್ತೆ. ಸೊ ಹಿಂಗಾಗಿ ಈ ವರ್ಷದಿಂದ ಏನಂತಂದ್ರೆ ಕರೆಕ್ಟ್ ಆಗಿ ನಾವು ಟೆಕ್ನಿಕಲ್ ಗೈಡ್ಲೈನ್ಸ್ ಎಲ್ಲ ರೈತರಿಗೆ ಕೊಡಾಗತ್ತೀವಿ. ಮತ್ತೆ ಇಲ್ಲೆಲ್ಲ ನೋಡ್ಬೋದು ನೀವು ಎಷ್ಟೆಷ್ಟು ಕಾಯಿ ಬಂದಾವ ಅಂತ ಹೇಳಿ ನೋಡ್ಬೋದು. ಇಲ್ಲಿ ನೋಡ್ರಿ, ಇಲ್ಲಿ ಕಾಯಿಗಳಿದಾವ, ಮತ್ತೆ ಇಲ್ಲೆಲ್ಲ ಕಾಯಿಗಳು ಬಿಟ್ಟಿದಾವ. ಇದೆಲ್ಲ ಪೂರ ತಗೋರಿ. ಒಂದು ಗಿಡಕ್ಕೆ ಎಷ್ಟೆಷ್ಟು ಕಾಯಿ ಇದಾವ ಈ ಕಡೆ ನೋಡಿ. ಅಂದ್ರೆ ಇದು ಏನಂತಂದ್ರೆ ಈಗ ಒಂದು 50 to 100 ಗ್ರಾಮ್ ಇದೆ ಟೋಟಲ್. ಏನಂತಂದ್ರೆ ಇದು ಪೂರಾ ಒಂದು ಕಲರ್ ಚೇಂಜ್ ಆಗ್ಬೇಕಿದು. ಕಲರ್ ಚೇಂಜ್ ಆಗಿ ಯೆಲ್ಲೋ ಕಲರ್ ಬರುತ್ತೆ, ಯೆಲ್ಲೋ ಆರೆಂಜ್ ಕಲರ್ ಬರುತ್ತೆ. ಸೊ ಆನ್ ಆನ್ ಎವರೇಜ್ ಏನಂತಂದ್ರೆ 500 to 600 ಗ್ರಾಮ್ ಮ್ಯಾಗ ಬರ್ತದೆ ಒಂದು ಕಾಯಿ. ಇದು ಏನಂತಂದ್ರೆ ಈಗ ಏನೈತಲ್ಲ ಇದು ಇನ್ನೂ ಮ್ಯಾಚುರಿಟಿ ಬರ್ಬೇಕಂದ್ರೆ ಒಂದು 3 ಮಂತ್ಸ್ ಬೇಕಾಗತ್ತೆ. ಸೊ 3 ಮಂತ್ಸ್ ಬೇಕಾಗದಕ್ಕೆ ಅವ್ರಿಗೆ ಏನಂತ ನಾವು ಒಳಗೆ ಶುಗರ್ ಬರಕ್ಕೆ ಮತ್ತೆ ಇದು ಫ್ರೂಟ್ ಇನ್ಕ್ರೀಸ್ ಮಾಡಕ ಏನೇನು ಫರ್ಟಿಲೈಸರ್ ಕೊಡಬೇಕು ಮತ್ತೆ ಅವ್ರಿಗೆ ಏನೇನು ಮೈಕ್ರೋ ನ್ಯೂಟ್ರಿಯನ್ಸ್ ಕೊಡಬೇಕು ಅನ್ನೋದೆಲ್ಲ ಟೆಕ್ನಿಕಲ್ ಗೈಡ್ಲೈನ್ಸ್ ಕೊಡ್ತೀವಿ ಅವ್ರಿಗೆ. ಸೊ ಹಿಂಗಾಗಿ ಎಲ್ಲ ನಂತರ ಬಾಳಿಗೇರಿ ಹಾರ್ಟಿಕಲ್ಚರ್ ನರ್ಸರಿಯಿಂದ ನಾವು ಏನಂತಾರೆ ಸುಮಾರು ಒಂದು ಮೋರ್ ದೆನ್ 500 ಎಕರೆ ಹಾರ್ಟಿಕಲ್ಚರ್ ಎಕ್ಸ್ಪೆಂಡ್ ಮಾಡಿದ್ವಿ ಆಲ್ ಓವರ್ ಕರ್ನಾಟಕದಲ್ಲಿ. ಸೊ ಹಿಂಗ ಯಾರಾದ್ರೂ ಏನಾದ್ರೂ ಪ್ಲಾಂಟೇಶನ್ ಮಾಡೋರಿದ್ರ ನಮ್ಮ ಬಾಳಿಗೇರಿ ಹಾರ್ಟಿಕಲ್ಚರ್ ನರ್ಸರಿಗೆ ಕಾಂಟ್ಯಾಕ್ಟ್ ಮಾಡ್ರಿ. ನಿಮಗೆ ಸಂಪೂರ್ಣವಾದ ಮಾಹಿತಿ ಇರುತ್ತೆ. ಮತ್ತೆ ಟೆಕ್ನಿಕಲ್ ಗೈಡ್ಲೈನ್ಸ್ ಅಂತ ಹೇಳ್ತೀವಿ ನಾವು, ಫ್ರಮ್ ಪ್ಲಾಂಟಿಂಗ್ ಟು ಹಾರ್ವೆಸ್ಟಿಂಗ್ ಅಂತ ಹೇಳಿ. ಕಾಯಿ ಹಚ್ಚು ಅಂದ್ರೆ ಗಿಡ ಹಚ್ಚೋದ್ರಿಂದ ನಮ್ಮ ಲೇಬರ್ಸ್ ಬಂದು ಇವತ್ತು ನಿಮ್ಗೆ ತೋಟಕ್ಕೆ ಗಿಡ ಹಚ್ಕೊಡ್ತಾರೆ. ಮತ್ತೆ ಇವನ್ ಸುತ್ತು ಏನಂತಂದ್ರೆ ಬೇಲಿ ಮಾಡೋದಿತ್ತಂದ್ರೂ ನಾವು ಬೇಲಿ ಮಾಡ್ಕೊಡ್ತೀವಿ.
ನಿಮ್ ಅಗತಿ ಮಾಡಕ್ ಲೇಬರ್ ಬೇಕಂದ್ರೂ ಕೊಡ್ತೇವೆ. ಸಂಪೂರ್ಣವಾದಂತ ಟೆಕ್ನಿಕಲ್ ಗೈಡ್ಲೈನ್ಸ್, ಯಾಕಂದ್ರೆ ಟುಡೇ ಏನಂತಂದ್ರೆ ಎಲ್ಲರೂ ವರ್ಕ್ ಮಾಡಕ್ ಇಷ್ಟಪಡಲ್ಲ ಈಗ, ಯಾಕಂದ್ರೆ ಸಾಕಷ್ಟು ಲೇಬರ್ ಪ್ರಾಬ್ಲಮ್ ಐತೆ. ಇವ್ರಿಗೆಲ್ಲ ಏನಂತಂದ್ರೆ ನಾವು ಯಾವ ತರ ಅವ್ರಿಗೆ ಫಾರ್ಮರ್ಸಿಗೆ ನೀಡ್ ಬೇಸ್ಡ್ ಅವ್ರಿಗೆ ನಾವು ಟೆಕ್ನಿಕಲ್ ಗೈಡ್ಲೈನ್ಸ್ ಆಗಿರ್ಬೋದು, ಅವ್ರಿಗೆಲ್ಲ ಒಂದಂತ ಸಂಪೂರ್ಣ ಮಾಹಿತಿಯನ್ನು ಕೊಡತ್ತೇವೆ. ಇವನ್ ಲೇಬರ್ಸ್ ಕೂಡ ನಾವು ಅವ್ರಿಗೆ ಕೊಡತ್ತೇವೆ. ಸೊ ಹಿಂಗಾಗಿ ಏನಾದ್ರು ಯಾರು ಹೊಸದಾಗಿ ಈ ತರ ಪ್ಲಾಂಟೇಶನ್ ಮಾಡೋರಿತ್ತಂದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಬೇಕಾದ್ರೆ ನಾವು ಆಲ್ರೆಡಿ ಮಾಡಿರ್ತಕ್ಕಂಥ ಪ್ಲಾಟ್ಗಳು ಸಾಕಷ್ಟು ಇದಾವು. ನಿಮ್ ಕೃಷಿ ಕೊಪ್ಪಳದಲ್ಲಿ ಇದಾವು. ಮತ್ತೆ ಇಲ್ಲೇನಂತ ತಾಳಿಕೋಟೆ ಈ ರೀಸನ್ದಾಗ ಯಾರಾದ್ರೂ ನೋಡೋರಿತ್ತಂದ್ರೆ ಈ ಬಂದ್ ಪ್ಲಾಟ್ ನೋಡಬಹುದು, ನೋಡಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತೇನೆ. ಥ್ಯಾಂಕ್ ಯು ಸರ್.